ಇನ್ನು ಮೊನ್ನೆ ಕಾಣಿಸ್ಕೊಂಡಂತಹ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಹೇಗಾಗಿದೆ ಅಂತಂದರೆ ತರಕಾರಿ ರೇಟ್ ಎಲ್ಲ ಯದ್ವಾ ತದ್ವಾ ಆಕಾಶಕ್ಕೇರಿದೆ. ಇದು ಜನಸಾಮಾನ್ಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಯಾಕೆಂದರೆ ಈರುಳ್ಳಿ ರೇಟ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. 100 ರೂಪಾಯಿ, ಹತ್ತತ್ರ 100 ರೂಪಾಯಿ ಒಂದು ಕೆ ಜಿ ಈರುಳ್ಳಿ ರೇಟ್. 600ರ ಗಡಿಯಲ್ಲಿದೆ ಬೆಳ್ಳುಳ್ಳಿ ರೇಟ್. 500ರ ಗಡಿಯಲ್ಲಿ ನುಗ್ಗೆಕಾಯಿ ರೇಟ್. ಅರ್ಧ ಸೆಂಚುರಿ ದಾಟಿದೆ ಟೊಮೆಟೊ, ಅಂದರೆ 50 ರೂಪಾಯಿ ದಾಟಿದೆ. ದರ ಕೇಳಿಗೆ ಸುಸ್ತಾಗಿದ್ದಾನೆ ಗ್ರಾಹಕ. ಈ ರೀತಿ ಇರ್ತಕ್ಕಂಥದ್ದು ಬರೀ ರೇಟ್ ಎಲ್ಲ ಹೈಕ್ ಆಗಿ ಸಿಕ್ಕಾಪಟ್ಟೆ ಆಯಿತಾ. ಇದು ಇನ್ನೂ ಒಂದು ತಿಂಗಳ ತನಕ ಈ ರೇಟ್ ಹೀಗೆ ಇರುತ್ತೆ ಹೆಚ್ಚು ಕಡಿಮೆ. ಯಾಕೆಂದರೆ ಇನ್ನೂ ನಿಮಗೆ ಆ ಫೆಂಗಲ್ ಚಂಡಮಾರುತದಲ್ಲಿ ಭೂಮಿ ಒಳಗಡೆ ಕೊಳತೋಗಿರೋ ತರಕಾರಿ ಇದೆಯಲ್ಲ, ಅದೆಲ್ಲ ಹೊರಗೆ ಬರಬೇಕಾಗಿತ್ತು. ಇದಾಗ ಬರ್ತಿಲ್ಲ, ಅದೆಲ್ಲ ಕೊರತೆ. ರೇಟ್ ಇನ್ನೂ ಜಾಸ್ತಿ ಆಗುತ್ತೆ, ಈರುಳ್ಳಿ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೊ ರೇಟೇ 60-70 ರೂಪಾಯಿಗೆ ಬಂದು ಕೂತಿದೆ ಇವಾಗ. ಹಾಗಾಗಿ ಯಾವ ರೇಟು ಕೇಳೋ ಹಾಗೆ ಇಲ್ಲ. ಬೆಳ್ಳುಳ್ಳಿ ಕೆ ಜಿಗೆ 600 ರೂಪಾಯಿ ಇದೆ, ನುಗ್ಗೆಕಾಯಿ 500 ರೂಪಾಯಿ ಇದೆ ರೇಟ್. ಸಾಮಾನ್ಯವಾಗಿ ಯಾವಾಗಲೂ ಈ ಡಿಸೆಂಬರ್ ಎಂಡ್ ಅಥವಾ ಡಿಸೆಂಬರ್ ತಿಂಗಳು ಅಂತಂದರೆ ಒಂದು ಚಂಡಮಾರುತದ ಪರಿಣಾಮ ತರಕಾರಿ ಬೆಲೆ ರೇಟ್ ಎಲ್ಲ ಜಾಸ್ತಿ ಆಗೋದು ಇದು ಸಹಜ. ಇದು